ಬೀಳ್ತಾರೆ, ಆ ಥರ ತೋರಿಸಿದ್ದಾರೆ. ಸೂಪರ್ ಆಗಿದೆ ಫಿಲಮ್. ನಮಸ್ಕಾರ. ಅದೇ ಮೋಸ ಮಾಡಬಾರ್ದು, ಮೋಸ ಮಾಡೋಕ್ಕೆ ಹೋದರೆ ಇನ್ನೊಬ್ರು ಅವ್ರು ಮೋಸ ಆಯ್ತಾರೆ ಅನ್ನೋದು ಫಿಲಮ್ ಚೆನ್ನಾಗಿದೆ. ಕತೆ ಫಸ್ಟ್ ಹಾಫು ಹಾಸ್ಯವಾಗಿ ಹೋಗ್ತಾ ಏನೋ ಕಳ್ತನದ್ದು ನೀವು ಇದುವರೆಗೂ ನೋಡದೇ ಇರೋಂಥದ್ದು ತೋರಿಸುತ್ತೆ. ಬಟ್ ಸೆಕೆಂಡ್ ಹಾಫು ಸೈಕ್ ಯಾಂಥ ಸಿನಿಮಾ ಪಂಡಿತನೇ ಆಗಲಿ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಸೀನ್ ಆಗಲಿ, ಪ್ರತಿಯೊಂದು ಡೈಲಾಗ್ ಆಗಲಿ, ಅಯ್ಯೋ ಒಳ ಇದುವರೆಗೂ ನೋಡದೇ ಅಂತ ಸಿನಿಮಾ ತೋರಿಸಿದ್ದಾರೆ. ಆ ಫೀಲ್ ಇನ್ನೂ ನನಗೆ ಹಂಗೆ ಕಿಕ್ ಹೊಡಿತಾ ಇದೆ. ಆ ಹೀರೋಯಿನು ಮತ್ತು ಆ ಫಸ್ಟ್ ಆಫ್ ಆಲ್ ಬಂದಿದ್ದಂಥ ಆರ್ಟಿಸ್ಟ್ಗಳು, ಆ ಡೈರೆಕ್ಷನ್, ಆ ಡೈಲಾಗು, ಮೈ ಗಾಡ್. ಒಂದು ಅದ್ರ ಜೊತೆಗೆ ಮದುವೆ ಅದಕ್ಕೊಂದು ಅರ್ಥ ಒಂದು ಲೈನಲ್ಲಿ, ಆಮೇಲೆ ಕಳ್ತನ ಅದಕ್ಕೊಂದು ಅರ್ಥ. ಇದುವರೆಗೂ ನೋಡದೇ ಇರೋಂಥ ಆ್ಯಂಗಲ್ಸಲ್ಲಿ ಮಾಡೋಂಥ ಡೈರೆಕ್ಟರ್ ಇಸ್ ದ ಕಿಂಗ್. ಆ ಟೀಮ್ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ಇಂಥ ಒಂದು ಹೊಸ ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ರೆ ಅದ್ಭುತವಾಗಿ ತೆಗಿತು. ಇನ್ನೊಂದು ಬೆಂಗಳೂರಿನ ಒಳ್ಳೆ ಹಾಲಿವುಡ್ ರೇಂಜ್ ಯಾವುದೋ ಬೇರೆ ಕಂಟ್ರಿ ಥರ ತೋರಿಸಿದಾರಲ್ಲ, ಇಟ್ಕೊಂಡು ಒಂದೊಂದು ಶಾರ್ಟು ನನಗೆ ಯಾರೋ ಫ್ರೆಂಡ್ ಹೇಳ್ದಂತ ಬಂದೆ. ಸೂಪರ್, ಒಳ್ಳೆಯದಾಗಬೇಕು. ಥ್ಯಾಂಕ್ ಯು. ತುಂಬ ಎಲಿಮೆಂಟ್ಸ್ ಇದೆ. ಕನ್ನಡಕ್ಕೆ ಒಂಥರ ಹೊಸ ಪ್ರಯತ್ನ. ಡೈರೆಕ್ಷನ್ ಬಂದ್ಬಿಟ್ಟು ಸೂಪರ್ ಪ್ರಾಮಿಸಿಂಗ್. ಒನ್ ಆಫ್ ದ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ್ಯಕ್ಟರ್ಸ್ ಕೂಡ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸಿನಿಮಾ ಸೂಪರಾಗಿ ಬಂದಿದೆ. ಒಂದೇ ಒಂದು ಕನ್ನಡದ ಆಡಿಯನ್ಸ್ ರಿಕ್ವೆಸ್ಟ್ ಅಂತಂದರೆ ದಯವಿಟ್ಟು ಸಿನಿಮಾನ ಪ್ರಮೋಟ್ ಮಾಡಿ. ತುಂಬ ಚೆನ್ನಾಗಿದೆ, ಏನೂ ವಲ್ಗರಿಟಿ ಇಲ್ಲ, ಮನೆ ಮಂದಿಯೆಲ್ಲ ಕೂತು ನೋಡೋವಂಥ ಸಿನಿಮಾ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್. ಚೆನ್ನಾಗಿದೆ ಸಿನಿಮಾ, ಬನ್ನಿ ಥಿಯೇಟ್ರಿಗೆ ನೋಡಿ ಸಿನಿಮಾನ. ಥ್ಯಾಂಕ್ ಯು. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ಕನ್ನಡದ ಒಂದು ಅಚ್ಚುಕಟ್ಟಾದಂಥ ಸಿನಿಮಾ, ತುಂಬ ಬ್ರಿಲಿಯಂಟ್ ಆಗಿದೆ ಸ್ಕ್ರಿಪ್ಟ್. ಆ್ಯಂಡ್ ನೋಡ್ತಾ ಕೊನೆಗೆ ಈಚೆಗೆ ಬಂದಮೇಲೆ ಅದೇ ಕಾಡ್ತಾ ಇರುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಸಕ್ಕತ್ತಾಗಿದೆ, ಫಸ್ಟ್ ಹಾಫ್ ಅದಕ್ಕಿಂತನೂ ಸಕ್ಕತ್ತಾಗಿದೆ. ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಈ ಥರದ್ದೊಂದು ಹೊಸ ಪ್ರತಿಭೆಗಳಿಗೆ ಎಲ್ಲರೂ ಪ್ರೋತ್ಸಾಹಿಸಿದ್ರೆ ಇನ್ನಷ್ಟು ಒಳ್ಳೆಯ ಸಿನಿಮಾಗಳನ್ನು ನಾವು ನೋಡಬಹುದು. ಆ್ಯಂಡ್ ಥಿಯೇಟ್ರ್ಗಳ ಸಮಸ್ಯೆ ಅಂತ ಎಲ್ಲರೂ ಹೊರಗಡೆ ಎಲ್ಲ ಗಲಾಟೆ ಆಗ್ತಾಯಿತ್ತು. ಬಟ್ ನೋಡಿ, ಈ ಥರ ಒಂದು ಒಳ್ಳೆ ಸಿನಿಮಾ ಬಂದು ನಾವು ಥಿಯೇಟ್ರನ್ನ ತುಂಬಿಸಿದ್ರೆ ಜನಗಳು ಖಂಡಿತವಾಗಿಯೂ ಥಿಯೇಟ್ರ್ಗಳನ್ನ ಕೊಟ್ಟೇ ಕೊಡ್ತಾರೆ. ಆ ನಂಬಿಕೆ ಇರಲಿ. ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹೆಸರಿಗೆ ತಕ್ಕಂಗೆ ಸಿನಿಮಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿದೆ. ಆ್ಯಂಡ್ ಒಂದೇ ಸಿನಿಮಾದಲ್ಲಿ 3 ವೇರಿಯೇಷನ್ಸ್ನ ನಾವು ನೋಡ್ಬೋದು. ಅಟ್ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ಹೇಳೋದೇ ಬೇಡ, ಎಲ್ಲರೂ ಆ್ಯಕ್ಟ್ರೆಸ್ ಫ್ಯಾಬ್ಯುಲಸ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಪರ್ಸ್ನಲಿ ದಿಲೀಪ್ ಸರ್ ಮಾಡಿದ್ದು ತುಂಬ ಇಷ್ಟ ಆಯಿತು. ಆ್ಯಂಡ್ ಅವ್ರ ಟ್ರ್ಯಾಕ್ ತುಂಬ ಚೆನ್ನಾಗಿದೆ. ಏನಂದರೆ ಯಾರನ್ನು ನಂಬಾರ್ದು ಅನ್ನೋದು ಈ ಜನ್ರೇಷನ್ನ ಟ್ಯಾಗ್ ಲೈನ್. ಅದನ್ನು ಎವಿಡೆಂಟಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ತುಂಬ ನ್ಯಾಚುರಲ್ ಆಗಿ ಬಂದಿದೆ. ಆ್ಯಂಡ್ ದಿಲೀಪ್ ಸರ್ ಆ್ಯಕ್ಟಿಂಗ್ ಸೂಪರ್. 2025 ಒಂದು ಒಳ್ಳೆ ಸ್ಟಾರ್ಟಪ್ ಅಂದ್ಕೊಂತೀವಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಚೆನ್ನಾಗಿದೆ ಮೂವಿ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅಂತ. ಯಾಕಂದರೆ ಎಷ್ಟೇ ನಾವು ಬುದ್ಧಿವಂತರಾಗಿದ್ದರೂ ಎಲ್ಲೋ ಒಂದು ಕಡೆ ನಾವು ಮುಟಾಡ್ರಾಗ್ತೀವಿ ಯಾವುದೋ ಒಂದು ರೀತಿಯಲ್ಲಿ. ಸೊ ಅದನ್ನು ಒಳ್ಳೆ ಚಿತ್ರೀಕರಣ ಮತ್ತು ಮ್ಯೂಸಿಕ್ ತುಂಬ ಇಷ್ಟ ಆಯಿತು. ಒಂದು ಹಾಲಿವುಡ್ ಫಿಲಮ್ ಒಂದು ಥ್ರಿಲ್ಲರ್ ಹೆಂಗಿತ್ತು, ಸೊ ಆ ಥರ ಇದೆ. ಸೊ ಕನ್ನಡ ಕನ್ನಡ ಮೂವಿಗೆ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಕ್ರೌಡ್ಸ್ ಎಲ್ಲ ಕಮ್ಮಿ ಇದೆ. ಸೊ ತುಂಬ ಅದೊಂದು ಬೇಜಾರಿದೆ ನನಗೆ. ಖಂಡಿತ ಫಿಲಮ್ ಬಂದು ನೋಡಿ, ಪೈಸಾ ವಸೂಲು. ಸಖತ್ತಾಗಿದೆ ಮೂವಿ, ಒಳ್ಳೆ ಥ್ರಿಲ್ಲಿಂಗ್ ಚೆನ್ನಾಗಿದೆ. ಸೊ ಟೋಟಲಿ ಹೇಳ್ಬೇಕಾದ್ರೆ ಎಲ್ಲ ಕ್ಯಾರೆಕ್ಟ್ರು ಅವ್ರೇನು ಕೊಟ್ಟಿದ್ದಾರೆ, ಅವರ ಕ್ಯಾರೆಕ್ಟರ್ ಪಾತ್ರವನ್ನು ಅದೇ ರೀತಿ ಯಾವ ಥರ ನಮ್ಮ ಮೂವಿನ ಒಂದು ಬೋರ್ ಹೊಡಿದೆ, ಒಂದು ಲ್ಯಾಗ್ ಇಲ್ಲದೆ ಸೂಪರ್ ಎಂಡಿಂಗು ಮತ್ತು ಸ್ಟಾರ್ಟಪ್ಪು ಸೂಪರ್ ಆಗಿದೆ. ಸೊ ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್. ಮುಂದೆ ಇಲ್ಲೇ ಇದೇ ಥರ ಮೂವಿ ತೆಗಿತಾ ಇರಿ. ನಮ್ಮ ಕನ್ನಡ ಸಿನಿಮಾನ ಇದೇ ಥರ ಪೋಸ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ನಾನು ನೋಡಿದೆ, ಇದು ಒಂಥರ ಭಿನ್ನತೆ ಇದೆ. ಸೊ ಒಂದು ಸರಿ ಸಿನಿಮಾನ 2 ಸರಿ ನೋಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಅರ್ಥಪೂರ್ಣವಾಗಿ ಒಂದು ಕಥೆನ ಹೇಳಿದ್ದಾರೆ, ಒಬ್ರಿಗಿಂತ ಒಬ್ಬರು ಬುದ್ಧಿವಂತರಿದ್ದಾರೆ. ಹಾಗಾಗಿ ಸಮಾಜದಲ್ಲಿ ಎಲ್ಲರೂ ಹುಷಾರಾಗಿರ್ಬೋದು. ಹಣ ಇರ್ಬೋದು, ಹೆಣ್ಣಿರ್ಬೋದು, ಹೊನ್ನಿರ್ಬೋದು, ಎಲ್ಲದರಲ್ಲೂ ಹುಷಾರಾಗಿರಬೇಕು ಅಂತ ಕೇಶವಮೂರ್ತಿಯವರು ಡೈರೆಕ್ಷನ್ ಮಾಡಿದ್ದಾರೆ. ದಯವಿಟ್ಟು ತುಂಬ ಚೆನ್ನಾಗಿದೆ. ಇದನ್ನು ಯೂತ್ ಏನಿದ್ದಾರೆ ಅವರು 1 ಸರಿ ಅಲ್ಲ 2 ಸರಿ ನೋಡಿ ಇದರದ ವಿಶೇಷನ ತಾವು ಅರ್ಥ ಮಾಡ್ಕೋಬೇಕಂತ ನಾನು ತಿಳಿಸ್ತೀನಿ. ನಮಸ್ತೆ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಿದ್ದೀನಿ. ನಿಮ್ಮದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ವೀಕ್ ಒಂದು ಸಲ ನೋಡಿದ್ದೆ, ಬಟ್ ಹಾಗೂ ಸಹ ಮತ್ತು 2ನೇ ಸಲ ಬರ್ತಿದೆ. ಮತ್ತು ಈ ಸ್ಯಾಟರ್ಡೆ ಮತ್ತೊಮ್ಮೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ. ಬಿಕಾಸ್ ಅಷ್ಟು ಚೆನ್ನಾಗಿದೆ. ಇಂಟರ್ವಲ್ ಬರುವಾಗೂ ಸಹ ಹಾಗೆ ನಮಗೆ ಲೈಕ್ ನೆಕ್ಸ್ಟ್ ಏನು ಹೆಂಗೆ ಎಂಡ್ ಮಾಡ್ತಾರೆ ಅಂತ ತುಂಬ ಕ್ವಶನ್ ಮಾರ್ಕ್ ಇತ್ತು. ಲೈಕ್ ಲಾಸ್ಟ್ ಎಂಡ್ ಟ್ವಿಸ್ಟ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ನಿಮ್ಮ ವಸ್ತುಗಳಲ್ಲಿ ನೀವೇ ಜವಾಬ್ದಾರಿ ಅಂತ ಹೇಳುವ ಥರ ಟೈಟಲಿ ಕರೆಕ್ಟಾಗಿ ಮೂವಿ ಕೂಡ ಮಾಡಿದ್ದಾರೆ. ಸೊ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ರು, ಮಲಯಾಳ ಮೂವೀಸ್ ಥರ ಕನ್ನಡದಲ್ಲಿ ಯಾವುದು ಮೂವಿ ಬರ್ತಿಲ್ಲ ಅಂತ. ಬಟ್ ಅದಕ್ಕೆ ಈ ಮೂವಿ ಆನ್ಸರ್ ಆಗುತ್ತೆ. ಸೊ ಎಲ್ಲರೂ ಬಂದು ನೋಡಬೇಕಾಗಿ ಕೇಳ್ಕೊಳ್ತೀವಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.
ನಮಸ್ತೆ. ಸಿನಿಮಾ ಫುಲ್ಲು ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ. ಲಾಸ್ಟು ಕ್ಲೈಮ್ಯಾಕ್ಸು ಅದು ಒಂಥರ ಸಸ್ಪೆನ್ಸಾಗೇ ಇತ್ತು ಹೇಳಬೇಕು ಅಂದರೆ. ಇದು ಸಸ್ಪೆನ್ಸು ಅಂತಂದರೆ ಒಂಥರ ವಿಭಿನ್ನ ಸಸ್ಪೆನ್ಸು. ಏನೋ ಆಗುತ್ತೆ ಅಂದ್ಕೊಂಡಿರೋದೇ ರಿವರ್ಸ್ ಆಗಿಬಿಡುತ್ತೆ. ಕರ್ಮ ಇಸ್ ರಿಟರ್ನ್ಸ್ ಅಂತಾರಲ್ಲ ಆ ಥರ. ಬಟ್ ಮೂವೀಸ್ ವೆರಿ ಗುಡ್. ಇದನ್ನು ನೋಡಿದಾಗ ಎಲ್ಲರೂ ಅದನ್ನು ಫೀಲ್ ಮಾಡೋದು ಎಕ್ಸಾಕ್ಟ್ಲಿ. ಹೌದು, ಅಂದರೆ ಇವತ್ತು ಆ್ಯಕ್ಚುಯಲ್ ಎಕ್ಸೈಟ್ಮೆಂಟ್. ನಾವು ಇಷ್ಟು ದಿನ ಏನು ಹೇಳ್ತಾ ಇದ್ವಿ, ಇಲ್ಲ ಎಕ್ಸೈಟ್ಮೆಂಟ್ ಇದೆ ನಮ್ಮದು ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ಇವತ್ತು ಫಸ್ಟ್ ಶೋ ನೋಡ್ಕೊಂಡು ಹೊರಗೆ ಹೋಗ್ಬೇಕಾದ್ರೆ ಜನ ಏನು ಹೇಳಿದ್ರು, ಇದು ಆ್ಯಕ್ಚುಯಲ್ ರಿವ್ಯೂಸು. ಎಲ್ಲರೂ ಹೇಳ್ತಿರೋದು ಒಂದೇ, ಇದೊಂಥರ ಬೇರೆ ಥರ ಇದೆ ಸಿನಿಮಾ ಇದು. ಆ್ಯಂಡ್ ಎಂಟರ್ಟೈನಿಂಗ್ ಆಗಿತ್ತು, ಇಟ್ ವಾಸ್ ಎಂಗೇಜಿಂಗ್ ಅಂತ ಹೇಳಿದ್ರಲ್ಲ. ಅಂದರೆ ಅಲ್ಟಿಮೇಟ್ಲಿ ಅಂದರೆ ಕೇಶವು ನನಗೆ ಏನು ಹೇಳಿದ್ರು ಅದು ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಬಂದಿದೆ. ಆ್ಯಂಡ್ ಕೇಶವ್ ಅವ್ರು ಏನು ಅಂದ್ಕೊಂಡಿದ್ರು ಆ ಪಾಯಿಂಟ್ಗಳೆಲ್ಲ ಇವತ್ತು ಆಡಿಯನ್ಸ್ಗೂ ವರ್ಕ್ ಆಗಿದೆ ಅನ್ನೋದು ಖುಷಿಯಾದಂಥ ವಿಷಯ. ಸೊ ಅಂದರೆ ಸಿನಿಮಾದಲ್ಲಿ ಬರುವಂಥ 3 ಕತೆ ಒಂದಕ್ಕಿಂತ ಇನ್ನೊಂದು ವಿಭಿನ್ನವಾಗಿದ್ದು, ಒಂದಕ್ಕಿಂತ ಒಂದು ಇಂಟರ್ನಲ್ ಕಾಂಪಿಟೇಷನ್ ಥರ ಮಾಡಿದ್ದಾರೆ. ಸೊ ಅದು ಕೇಶವು ಅವ್ರ ಜೊತೆನೇ ಕಾಂಪೀಟ್ ಮಾಡ್ಕೊಂಡಿರೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಆಲ್ ಆ್ಯಕ್ಟರ್ಸ್ ವಿ ಆರ್ ಆಲ್ ಎಕ್ಸೈಟೆಡ್. ಅಂದರೆ ಒಂದೇ ಸಿನಿಮಾದಲ್ಲಿ 3 ವಿಭಿನ್ನವಾದ ಕಥೆಯಲ್ಲಿ 3 ಬೇರೆ ಬೇರೆ ಥರದ ಒಂದು ವೆರೈಟಿ ಇರುವಂಥ ಕಥೆಯಲ್ಲಿ ನಾವುಗಳು ಕಾಣಿಸ್ಕೊಂಡಿರೋದು. ಆ್ಯಂಡ್ ಎಸ್ಪೆಷಲಿ ಜನಗಳಿಗೆ ಇವತ್ತು ಬಂದು ನೋಡಿ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ. ಅಂದರೆ ಈವನ್ ಪರ್ಸ್ನಲಿ ನಮಗೆ ಬಂದು ಹೇಳಿದಾಗಲೂ ಅಷ್ಟೇ, ಇಟ್ ವಾಸ್ ನಾಟ್ ಇಂಡಿವಿಜುವಲ್ ಆಗಿ ದಿಲೀಪ್ ರಾಜ್ ಅಂತಾಗಲಿ ಇನ್ನೊಬ್ರಿಗಂತಾಗಲಿ ಅವ್ರು ಹೇಳಲಿಲ್ಲ. ಅವರೆಲ್ಲರೂ ಬಂದು ಹೇಳಿದ್ದು ಸಿನಿಮಾ ಚೆನ್ನಾಗಿದೆ ಅಂತ. ಅಲ್ಟಿಮೇಟ್ಲಿ ಯಾಕಂದರೆ ಇಂಡಿವಿಜುವಲ್ ಆ್ಯಕ್ಟರ್ಗಿಂತ ಕ್ಯಾರೆಕ್ಟರ್ಗಿಂತ ಸಿನಿಮಾ ಗೆಲ್ಲಬೇಕು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಸೊ ಇವತ್ತು ಜನಗಳು ಸಿನಿಮಾ ಬಗ್ಗೆ ಮಾತಾಡಿರೋದು ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೂ ಈ ಸಿನಿಮಾ ನಮ್ಮ ಹತ್ರ ಬಂದು ಏನು ಹೇಳಿದ್ರಿ ಅದನ್ನು ಹೇಳಿ ಇನ್ನಷ್ಟು ಜನಗಳು ಥಿಯೇಟ್ರಿಗೆ ಬರೋ ಹಾಗೆ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ದಿಲೀಪ್ ರಾಜ್ಗೆ ಏಜ್ ಆಗಿಲ್ಲ ಅನ್ನೋದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಇಲ್ಲ ಡೆಫಿನೆಟ್ಲಿ ಏಜ್ ಆಗಿದೆ, ಬಟ್ ಏಜ್ ಆಗದೆ ಇರೋ ಥರ ಪಾಪ ಹರ್ಷ ಅವ್ರು ನನ್ನನ್ನು ತೋರಿಸಿದ್ದಾರೆ. ಸೊ ಕ್ರೆಡಿಟ್ ಸಿನಿಮಾಟೋಗ್ರಫರ್ಗೂ ಹೋಗಬೇಕು ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಫಿಟ್ನೆಸ್ ಅಂತ ಬಂದಾಗ ಅದು ಪ್ರತಿಯೊಬ್ಬ ನಟನ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ನಾವು ಇದನ್ನು ಪ್ರೊಫೆಷನ್ ಅಂತ ತೊಗೊಂಡಾಗ ನಾವು ಇನ್ನೊಬ್ಬರಿಗೆ ಮಾದರಿ ಆಗೋ ಥರ ಇರಬೇಕು. ಅಂದರೆ ಈ ಏಜಲ್ಲೂ ಹಿಂಗೆ ಇರ್ಬೋದಾ ಅನ್ನೋ ಥರ ಒಂದು 4 ಜನ ಹೇಳಿದ್ರೆ ದೆನ್ ಅದು ಒಳ್ಳೆಯದು ಅಂತ ನನಗನ್ಸುತ್ತೆ. ಬಟ್ ಮುಂಚೆ ಏನೋ ದಿಲೀಪ್ ರಾಜ್ಗೆ ಅಂದರೆ ಕಾಂಟೆಂಟಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಕೀಪ್ ಆನ್ ಅದು ಕಂಡು ಆಗ್ತಾನೆ ಆಗುತ್ತೆ. ಹೌದು. ಅಂದರೆ ಹೆಚ್ಚಾಗಿ ನಾನು ಮಾಡುವಂಥ ಕೆಲಸ ಎಂಥದ್ದು, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ. ಆ್ಯಂಡ್ ಅಂದರೆ ಅದೃಷ್ಟನೂ ಹೇಗಿದೆ ಅಂದರೆ ಅದೇ ಥರದ ಸಬ್ಜೆಕ್ಟು ನನ್ನ ಹತ್ರ ಬರುತ್ತೆ. ಅಂದರೆ ನಾರ್ಮಲ್ ಆಗಿರುವಂಥ ಕ್ಯಾರೆಕ್ಟರ್ಗಳು ಯಾವುದು ನನ್ನ ಹತ್ರ ಬರೋದೇ ಇಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ನಾನು ಸ್ವಲ್ಪ ಅದೃಷ್ಟ ಮಾಡಿದ್ದೀನಿ ಅನಿಸುತ್ತೆ. ಹೋಗಿದ್ರಿ, ಬಟ್ ಅದು ತೆರೆ ಮೇಲೆ ನೋಡಿದಾಗ ಆಗುವಂಥ ಎಕ್ಸೈಟ್ಮೆಂಟ್ ಅದು ಭಾಳನೇ ಚೆನ್ನಾಗಿತ್ತು. ಅಂದರೆ ನಾನು ಸ್ಕ್ರಿಪ್ಟ್ ಫಸ್ಟ್ ಡ್ರಾಫ್ಟ್ ಆದಾಗಲೂ ಕೂಡ ನಾನು ಸೆಕೆಂಡ್ ಡ್ರಾಫ್ಟ್ ಶುರು ಮಾಡಬೇಕಿರೋ ಒಂದು ಅಂದ್ಕೊಂಡಿದ್ದೆ. ಅಂದರೆ ಸಿನಿಮಾ ಮುಗಿದ್ರೂ ಆಡಿಯನ್ಸ್ ಮೈಂಡಲ್ಲಿ ಅದು ಮುಗ್ದಿರಬಾರ್ದು, ಪ್ರೋಸೆಸ್ ಆಗ್ತಾ ಇರಬೇಕು. ಓಕೆ, ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಬಂದುಬಿಟ್ವಿ ಅನ್ನೋದಂಥದ್ದು ಪ್ರೋಸೆಸ್ ಆಗ್ತಾ ಇರಬೇಕು. ಆ ಇಂಟೆನ್ಷನಲ್ಲಿ ಬರೆದಿದ್ದು. ಬಟ್ ಇವತ್ತು ಅದು ನಮಗೆ ನೋಡೋಕ್ಕೆ ಸಿಗ್ತದೆ. ಅದಕ್ಕೋಸ್ಕರನೇ ಅದೊಂದು ಹೊಸ ಟರ್ಮ್ ನಾವು ಯೂಸ್ ಮಾಡಿದ್ದು, ನೆರೇಟಿವ್ ಮೊಸಾಯಿಕ್ ಎಕ್ಸ್ಪೀರಿಯನ್ಸ್ ಅಂತ. ಬೇಕಿದ್ರೆ ನೀವು ಕೇಳಿದ್ರೆ ಒಬ್ಬೊಬ್ರು ತಲೆಯಲ್ಲಿ ಒಂದೊಂದು ಓಡ್ತಾ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಅನ್ನಿಸ್ತಾ ಇರುತ್ತೆ ಸಿನಿಮಾ ಕಂಪ್ಲೀಟ್ ಆದಮೇಲೆ. ಸೊ ಆ ವಿಚಾರದಲ್ಲಿ ವಿ ಅಕಂಪ್ಲಿಷ್ಡ್ ಅನ್ನೋ ಒಂದು ಫೀಲ್ ಬಂತು ನನಗೆ. ಯೂಶಲಿ ಈಗಿನ ಆಡಿಯನ್ಸ್ ಹೇಗಂದರೆ ಸಿನಿಮಾ ನೆಕ್ಸ್ಟ್ ಸೀನ್ ಹೇಳ್ತಾ ಹೋಗ್ತಾರೆ, ನೆಕ್ಸ್ಟ್ ಎಲ್ಲ ಹೇಳ್ತಾ ಹೋಗ್ತಾರೆ. ಇಲ್ಲಿ ಯಾವುದೂ ಆ ಸಾಧ್ಯತೆಗಳು ಇರಲಿಲ್ಲ. ಅದೊಂದು ಡೆಲಿಬ್ರೇಟ್ ಅಟೆಂಪ್ಟೇ ಅದು ನನಗೂ ಇತ್ತು. ಅಂದರೆ ನಾನು ಆ್ಯಸ್ ಅನ್ ಆಡಿಯನ್ಸ್ ಸಿನಿಮಾ ಹೋಗಿ ಕೂತ್ಕೊಂಡಾಗ ನನಗೆ ಒಬ್ಬರು ಡ್ರೈವ್ ಮಾಡ್ತಾ ಡೈರೆಕ್ಟ್ ಮಾಡ್ತಾ ಹೋಗ್ತಾಯಿದ್ರೆ ಅದು ತುಂಬ ಅಡ್ವೆಂಚರಸ್ ಆಗಿರುತ್ತೆ ಜರ್ನಿ. ಈಗ ನೆಕ್ಸ್ಟ್ ಏನಾಗುತ್ತೆ ನನಗೆ ಗೊತ್ತಾದರೆ ಅದಷ್ಟು ಮಜವಾಗಿರಲ್ಲ. ಸೊ ದಟ್ ವಾಸ್ ಎ ಡೆಲಿಬ್ರೇಟ್ ಎಫರ್ಟ್. ಸೊ ಅದು ವರ್ಕ್ ಆಗಿದೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಅಂದರೆ ನಮ್ಮ ಅಟೆಂಪ್ಟ್ ಇದ್ದು ಕಾಂಟೆಂಟ್ ಒಂದೇ ವಿಷಯನ ಗಟ್ಟಿ ಹೇಳೋದಾದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅದು ನಿಮ್ಗೆ ಪ್ರಿವಿಯಸ್ಸು ಆಗಿತ್ತು, ಇನ್ನು ಕೂಡ 3 ಕತೆ ಆದರೂ ಕನ್ವಿಕ್ಷನ್ ಒಂದೇ ಇದೆ. ಹೌದು. ಅಂದರೆ ಆ್ಯಸ್ ಅ ರೈಟರ್ ಐ ಥಿಂಕ್ ಕೇಶವ್ ಸರ್ ತುಂಬ ಕ್ಲಾರಿಟಿ ಇತ್ತು ಅವ್ರ ತಲೆಯಲ್ಲಿ. ಒಂದೇ ವಿಷಯನ 3 ಥರ ಎಮೋಷನ್ಸ್ನ ಇಟ್ಕೊಂಡು ಹೇಗೆ ಡಿರೈವ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಬೋರ್ ಆಗದೆ ಅಥವಾ ವೆರಿ ಎಂಟರ್ಟೈನಿಂಗ್ ಅಥವಾ ತುಂಬ ಪ್ರೀಚಿ ಆಗದೆ ಒಂದು ಕಾಯಿಲೆನ ಇಟ್ಕೊಂಡು ಅದನ್ನು ನಾವು ಸುದ್ದಿ ಬಳಸಿ ಹೇಳಿದೆ ಒಂದು ಫನ್ ಎಲಿಮೆಂಟ್ನ ಇಟ್ಕೊಂಡು ಮಾಡಿರೋವಂಥ ಕತೆಗಳು. ಅದರಲ್ಲಿ ಐ ಥಿಂಕ್ ಅವರು ಹೇಗೆ ವಿಜುವಲೈಸ್ ಮಾಡ್ಕೊಂಡಿದ್ರು ಕ್ಯಾರೆಕ್ಟರೈಸೇಷನ್ನಿಂದ ಹಿಡಿದು ಕಾಸ್ಟಿಂಗು, ರೈಟಿಂಗು, ಅವ್ರು ಅಂದ್ಕೊಂಡಿದ್ದಂಥ ಮ್ಯೂಸಿಕ್ಕು, ನಮಗೆ ಹೇಳಿದ್ದು ನರೇಷನ್ನು ಟು ಸ್ಕ್ರೀನ್ ನೋಡಿದ್ರೆ ಐ ಥಿಂಕ್ ಇಟ್ ವಾಸ್ ಸೇಮ್ ಎಕ್ಸಾಕ್ಟ್ಲಿ ಅವ್ರು ಹೇಗೆ ಹೇಳಿದ್ರು ಹಾಗೆ ಬಂದಿದೆ ಸಿನಿಮಾ. ಎಲ್ಲರೂ ನೋಡಿ ತುಂಬ ಇಷ್ಟಪಡ್ತಿದ್ದಾರೆ. ನಮಗಂದರೆ ಆ್ಯಕ್ಚುಯಲಾಗಿ ನಮಗೆ ಗೊತ್ತಾಗೋದು ಯಾವಾಗ ಅಂತಂದರೆ ಥಿಯೇಟರ್ಗಳು ತುಂಬಿದಾಗ ಆ್ಯಕ್ಚುಯಲ್ ರಿವ್ಯೂ ನಮಗೆ ಗೊತ್ತಾಗೋದು. ಎಲ್ಲರೂ ಇವಾಗ ಸದ್ಯಕ್ಕಂತೂ ಬಂದು ಎಲ್ಲರೂ ದೇರ್ ಆಲ್ ಟಾಕಿಂಗ್ ನೈಸ್ ಥಿಂಗ್ಸ್ ಆ್ಯಂಡ್ ಅದು ಮೋಟಿವೇಟ್ ಆಗ್ತಾ ಇದ್ದೀವಿ ನಾವು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಥಿಯೇಟ್ರಿಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಇಟ್ ಹೆಲ್ಪ್ಸ್ ಅಸ್ ರಿಟ್ರೀವ್ ದ ಥಿಯೇಟರ್ಸ್.
ಖುಷಿ ಇದೆ. ದಿಲೀಪ್ ರಾಜ್ ಕ್ವಶನ್ ಕೂಡ ನಮಗೂ ಅಪ್ಲಿಕೇಬಲ್ ಆಗುತ್ತೆ. ಏಜ್ ಅನ್ನೋದಕ್ಕಿಂತ ಕಾಂಟೆಂಟ್ ಆಯ್ಕೆ ಕೂಡ ಹಂಗೆ ಇರುತ್ತೆ. ಹೌದು 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 ಅಂದರೆ ನಾನು ಇಮಿಡಿಯೇಟಾಗಿ ಅಂದರೆ ಟಾಪ್ ಹೀರೋಯಿನ್ ಆಗಿಬಿಟ್ಟು ಫುಲ್ಲು ಇದಾಗ್ಬಿಡ್ಬೇಕು ಆ ಥರ ನನ್ನ ಮನಸ್ಸಲ್ಲಿಲ್ಲ. ನನ್ನ ಪಾತ್ ಸ್ಲೋ ಆಗಿದ್ರೂ ನನ್ನ ಗುರಿ ಏನಿದೆ ಅನ್ನೋದು ಕ್ಲಾರಿಟಿ ಇದೆ ನನಗೆ. ಸೊ ಕಂಟೆಂಟ್ ಡ್ರಿವೆನ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ ಮನಸ್ಸಲ್ಲಿ. ಸೊ ಅದೇ ಥರದ್ದು ಬರ್ತಾಯಿದೆ, ನಿಧಾನಕ್ಕೆ ಬರ್ತಾಯಿದೆ, ಬಟ್ ಚೆನ್ನಾಗಿ ಆಗ್ತಾಯಿದೆ ಕರಿಯರ್ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ಇದು ಅಂದರೆ ನಿಮ್ಮ ಕ್ವಶನ್ ಮುಗಿದಾಗ ಮಾಡೋದು ಭಾಳ ಕಷ್ಟ, ಬಟ್ ಅಟೆಂಪ್ಟ್ ವೈಸ್ನೂ ಕೂಡ ಸಕ್ಸಸ್ ಆಗೋದಿಲ್ಲ. ಅದೊಂದು ದೊಡ್ಡ ಚಾಲೆಂಜ್, ಅದು ಕೇಶವಮೂರ್ತಿ ಅವ್ರ ಚಾಲೆಂಜ್. ಹೌದು, ಆಫ್ಕೋರ್ಸ್. ಯಾಕಂತಂದರೆ ನೀವು ನೋಡಿರೋ ಹಾಗೆ ಫಸ್ಟ್ ಟ್ರೇಲರ್ ಬಿಟ್ಟಾಗಿಂದನೇ ಒಂದು ಕ್ಯೂರಿಯಾಸಿಟಿ ಇತ್ತು. ಎಷ್ಟೋ ಜನ ಟ್ರೇಲರ್ನ ರಿಲೇಟ್ ಮಾಡಿ ಸಿನಿಮಾ ಹೀಗಿರ್ಬೋದು ಅಂತ ಗೆಸ್ ಮಾಡಿದರು. ಬಟ್ ಅದು ಸಿನಿಮಾ ನೋಡಿದಾಗ ಟೋಟಲಿ ಡೆಡ್ ಆಪೋಸಿಟ್ ಆಗಿದೆ. ಅದಲ್ಲದೆ PRK ಆಡಿಯೋದಿಂದ ನಾವು ಟ್ರೇಲರ್ ಲಾಂಚ್ ಮಾಡಿದಾಗಿರ್ಬೋದು, ಸಾಂಗ್ ಲಾಂಚ್ ಮಾಡಿರ್ಬೋದು, ಅಲ್ಲಿಂದನೇ ನಮಗೊಂದು ಸ್ಟ್ರೆಂತ್ ಥರ ಇತ್ತು. ಆ್ಯಂಡ್ ಇವಾಗ ಆಡಿಯನ್ಸ್ ನೋಡಿ ಅದನ್ನು ಫೀಲ್ ಮಾಡಿ, ಇವಾಗ ಯಾರೋ ನಿಮ್ಮ ನ್ಯೂಸ್ ಅವರೇ ಹೇಳ್ತಾಯಿದ್ರು ನಮ್ಗೆ ಆ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಆಮೇಲೆ ಕಾಡುತ್ತೆ ಸಿನಿಮಾ. ಸೊ ಅದೇ ಅವ್ರದ್ದು ಮೇಯ್ನ್ ಇಂಟೆನ್ಷನ್ ಇದ್ದಿದ್ದು, ಈ ಥರ ಆಗಬೇಕು ಅಂತ. ಸೊ ಆಗಿದೆ, ತುಂಬ ಖುಷಿ ಆಗ್ತದೆ. ಇನ್ನೂ ಬೇರೆ ಬೇರೆ ಕಡೆ ಇವತ್ತು ರಿಲೀಸ್ ಇದೆ. ಸೊ ದಯವಿಟ್ಟು ಆಡಿಯನ್ಸ್ ಜಾಸ್ತಿ ಬಂದು ನೋಡಿದ್ರೆ ನಮಗೆ ಇನ್ನಷ್ಟು ಪುಷ್ ಸಿಗುತ್ತೆ. ಸೊ ದಯವಿಟ್ಟು ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಮುಂಚೆ ಎಕ್ಸಾಮ್ ಬರೆಯೋಕ್ಕೆ ಸ್ಟೂಡೆಂಟ್ ಇರೋವಾಗ ಹೆಂಗಿರ್ತ ಅನಿಸ್ತಿತ್ತೋ ಈಗೂ ಹಂಗೆ ಅನಿಸ್ತಿತ್ತು. ಬಟ್ 24 ಕ್ರಾಫ್ಟ್ಸ್, 24 ಸಬ್ಜೆಕ್ಟ್ಸು, ಒಳ್ಳೊಳ್ಳೆ ಪ್ರೊಫೆಸರ್ಗಳು ಒಂದು ಕ್ಲಾಸ್ ತೊಗೊಂಡ್ರೆ ಒಬ್ಬ ವಿದ್ಯಾರ್ಥಿಯಾಗಿ ನಾವು ಹೆಂಗೆ ಮುಂದುವರಿಬೋದು ಅನ್ನೋ ಒಂದು ನಂಬಿಕೆ ಇತ್ತು. ಸೊ ವಿ ವರ್ಕ್ ವಿತ್ ದ ಬೆಸ್ಟ್ ಟೆಕ್ನಿಷಿಯನ್ಸ್. ಕೇಶವ್ ಸರ್ ಡೈರೆಕ್ಷನ್ನು, ಹರ್ಷ ಅವ್ರ ಸಿನಿಮಾಟೋಗ್ರಫಿ, ಪ್ರಸಾದ್ ಅವರ ಮ್ಯೂಸಿಕ್ಕು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ಸುಮಾರು ಜನ ಒಟ್ಟಿಗೆ ಸೇರಿ ಏನು ಪಿಕ್ಚರ್ ಶಾಪ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿ ಹಾಗೆ ನೇಟಿವ್ ಕ್ರಾಫ್ಟ್ ಪ್ರೊಡಕ್ಷನ್ಸ್. ಸೊ ಇವರೆಲ್ಲ ಸೇರಿ ನಮ್ಮನ್ನು ಏನೋ ಮುಂದೆ ಕರ್ಕೊಂಡು ಹೋಗಿ ಇವತ್ತು ಈ ಮಟ್ಟಿಗೆ ಬಂದಿದೆ ಅನಿಸ್ತು. ಜನ ಬಂದು ಹೊಗಳಿದಾಗ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಖುಷಿ ಆಯಿತು. ಹ್ಯಾಂಡ್ಸಮ್ ಆಗಿರೋ ಅಪೂರ್ವ ಹ್ಯಾಂಡ್ಸಮ್ ಆಗಿರುತ್ತೆ, ಹ್ಯಾಂಡ್ಸಮ್ ಆಗಿ ಕಳ್ತನ ಮಾಡ್ತಾರೆ. ಅದೇ ನನಗೊಂದು ಅನಿಸಿದ್ದು, ಹ್ಯಾಂಡ್ಸಮ್ ಆಗಿರೋರು ಕಳ್ತನ ಮಾಡಿದ್ರೆ ಜನ ಪಾಪ ನಗ್ತಾರೆ. ಆಮೇಲೆ ಏನಾದರೂ ಪಾಪ ಸುಮ್ಮನೆ ಅಮಾಯಕರು ಕಳ್ತನ ಮಾಡಿದ್ರೆ ಹೊಡಿತಾರೆ. ಸೊ ಎಲ್ಲರೂ ಕಳ್ತನ ಮಾಡೋರು ಇನ್ನೊಂಚೂರು ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೊಂಡು ಹೋದರೆ ಯಾರು ಹೊಡೆಯಲ್ಲ ಅಂತ. ಬಟ್ ಎನಿವೇಸ್ ವಿ ಡಿಡ್ ಎವ್ರಿಥಿಂಗ್ ಫಾರ್ ಎಂಟರ್ಟೈನ್ಮೆಂಟ್. ನಮ್ಮ ಏನಂತಾರೆ ಮೇಯ್ನ್ ಇಂಟೆನ್ಷನ್ ಸಿನಿಮಾ ಮಾಡಿದ್ದು ಜನರನ್ನ ಮನೋರಂಜಿಸೋಕ್ಕೆ. ಇವತ್ತಲ್ಲಿ ಎಲ್ಲ ಕೂತ್ಕೊಂಡು ಏನೋ ಹಾಡುಗಳನ್ನ ಎಂಜಾಯ್ ಮಾಡ್ತಾ, ಕಾಮಿಡಿ ಎಂಜಾಯ್ ಮಾಡ್ತಾ, ಒಂದು ಸಸ್ಪೆನ್ಸ್ ಕ್ರೈಮ್ನ ನೋಡ್ತಾ, ಆ ಸೈಲೆನ್ಸು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಥಿಂಗ್ ಕ್ಲೋಸ್ ಟು ಇಟ್. ಸೊ ನಾವೇನು ಅಂದ್ಕೊಂಡಿದ್ವಿ ಏನೋ ಸ್ಕ್ರಿಪ್ಟಲ್ಲಿ ಅವೆಲ್ಲ ಇವತ್ತು ಜನರ ಮನಸ್ಸಲ್ಲಿ, ಜನರ ಕಣ್ಣಲ್ಲಿ ನಾವು ನೋಡಿದಾಗ ನಥಿಂಗ್ ಕ್ಲೋಸ್ ಟು ಇಟ್. ತುಂಬ ಖುಷಿ ಆಯಿತು. ನಿಮ್ಮ ಮೊದಲೇ ಸಿನಿಮಾ ಕೂಡ ಹಂಗೆ ಆಗಿತ್ತು. ನಾನು ಮಾಲಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಥರದ ಕನೆಕ್ಟಿವಿಟಿ ಫ್ಯಾಕ್ಟರ್ನ ಆಡಿಯನ್ಸ್ ಜೊತೆ ಕೀಪ್ ಆನ್ ಆಗ್ತಾ ಇರ್ತದೆ. ಇಂಪ್ರೂವೇಷನ್ ಹೇಗೆ ಫೀಲ್ ಮಾಡ್ತೀವಿ? ಅದೇ ಮೇಡ್ ಇನ್ ಬೆಂಗಳೂರು, ಅಲ್ಲೂ ಪ್ರದೀಪ್ ಶಾಸ್ತ್ರಿ ಅವರು ನಮ್ಗೆ ಹೀಗೆ ಒಂದು ವರ್ಕ್ಶಾಪ್ ಮಾಡಿ ಒಂದು ಒಳ್ಳೆ ಕತೆ ಬರ್ಕೊಂಡು ಹೊಸ ತಂಡ ಕಟ್ಟಿ ಮುಂದೆ ಕರ್ಕೊಂಡು ಹೋದ್ರು. ಕೇಶವ್ ಸರ್ ಆಲ್ಸೋ ಇಸ್ ಆನ್ ದ ಸೇಮ್ ಲೈನ್ಸ್. ಅವರು ಬೇರೆ ವಿಭಿನ್ನವಾದ ಕತೆ ಬರ್ಕೊಂಡು ಅವರು ಈಗ ನಮ್ಮನ್ನೆಲ್ಲ ಒಗ್ಗೂಡಿಸಿ ಮಾಡ್ತಿದ್ದಾರೆ. ಆ್ಯಸ್ ಅನ್ ಆ್ಯಕ್ಟರ್ ನಮ್ಮ ಗುರಿ ಒಂದೇ ಇರಬೇಕು, ಜನ ನಂಬಿ ದುಡ್ಡು ಕೊಟ್ಟು ಸಿನಿಮಾ ಮಾಡ್ತಾರೆ. ನಾವು ಜವಾಬ್ದಾರಿಯಿಂದ ನಾವು ಸಿನಿಮಾಗಳನ್ನು ಆಯ್ಕೆ ಮಾಡಿದ್ರೆ ಎಷ್ಟೇ ಕಷ್ಟ ಆಗ್ಬೋದು. ಬಿಕಾಸ್ ನಟರಿಗೆ ಅಷ್ಟು ಸುಲಭ ಇಲ್ಲ ಇಂಡಸ್ಟ್ರಿಲಿ. ಅಂದರೆ ಎಲ್ಲ ರೀತಿ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಖರ್ಚು ಎಲ್ಲ ಇರುತ್ತೆ. ಬಟ್ ನಾವು ಏನೇ ಬಂದ್ರೂ ಜವಾಬ್ದಾರಿಯಿಂದ ಸಿನಿಮಾ ಮಾಡಿದ್ರೆ ಇದೇ ಕಂಟಿನ್ಯೂ ಮಾಡ್ತಾ ಹೋದರೆ ನಮ್ಮನ್ನು ನಂಬಿ ಇನ್ನೂ ಹೆಚ್ಚಾಗಿ ಜನ ಸಿನಿಮಾ ನೋಡ್ತಾರೆ ಅನ್ನೋ ನಂಬಿಕೆಯಿಂದ ಮಾಡ್ತಿರೋದು. ಸೊ ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬಂದಿದೆ. ನೀವು ಇವಾಗಿಂದ ಇದು ಸಿನಿಮಾ ನಿಮ್ಮ ಕೈಯಲ್ಲಿದೆ. ನೀವು ಯಾವ ಕಡೆ ಕರ್ಕೊಂಡು ಹೋಗ್ತಿರೋ ವಿಲ್ ಬಿ ಬಿಹೈಂಡ್ ಯು. ಬಟ್ ಅ ಪ್ರಾಮಿಸ್, ಇನ್ನು ಮುಂದೆ ಹೀಗೆ ಒಳ್ಳೆ ಸಿನಿಮಾನೇ ಇಡೀ ತಂಡದಿಂದ ನಾವು ಎಲ್ಲ ನಟರು ಸೇರಿ ಹೇಳ್ತಿದ್ದೀವಿ, ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ನೀವು ಸ್ವಲ್ಪ ಬೆಂತಟ್ಟಿದ್ರೆ ಸಾಕು, ಇನ್ನೂ ಹೆಚ್ಚೆಚ್ಚಾಗಿ ಈ ಥರ ಸಿನಿಮಾಗಳು ಮಾಡ್ತೀವಿ.